ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾವು ಕೂಡ ಸೂಪರಾಗಿದ್ದೀವಿ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವ್ಲಾಗಲ್ಲಿ ನಾನು ತ್ರಿಫಲ ಮೇಳ ಅಂತ, ವೈವಿಧ್ಯ ತ್ರಿಫಲ ಮೇಳ ಅನ್ನೋ ಒಂದು ಎಕ್ಸಿಬಿಷನ್ಗೆ ಹೋಗಿದ್ದೀವಿ. ಸೊ ಅಲ್ಲಿ ಹೇಗಿತ್ತು, ಏನು ತಗೊಂಡೆ ಅಂತ ಈ ವ್ಲಾಗಲ್ಲಿ ಇರುತ್ತೆ. ಹಾಗೆ ಲಾಸ್ಟಲ್ಲಿ ನಾನು ನನ್ನ ಕ್ಲೋಸ್ ಫ್ರೆಂಡ್ ಮದುವೆಗೆ ಹೋಗಿದ್ದೆ ಈ ಒಂದು ಹಿಂದಿನ ದಿನ. ಸೊ ಆ ಒಂದು ಕ್ಲಿಪ್ಪಿಂಗ್ನ ನಾನು ಈ ಒಂದು ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ಹಾಗೆ ಅಲ್ಲಿಂದ ನಾನು ಎಕ್ಸಿಬಿಷನ್ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಸಂಜೆಗೆ ಅಂದ್ಬಿಟ್ಟು ಬಾತುಕೋಳಿಯಲ್ಲಿ ಫ್ರೈ ಮಾಡಿದ್ದೆ. ಸೊ ಆ ಒಂದು ವಿಡಿಯೋನು ಇದೇ ವ್ಲಾಗಲ್ಲಿ ಇರುತ್ತೆ, ನೋಡಿ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬನ್ನಿ. ಫಸ್ಟ್ ನೋಡ್ತಾ ಇರ್ಬೋದು, ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದಂಗೆ ನನ್ನ ಮಗಳು ಯಾವ ರೀತಿ ರಿಯಾಕ್ಷನ್ ಕೊಡ್ತಾಳೆ ಅಂತ ಹಾಯ್ ಮಾಡಿಬಿಡ್ಬೇಕು ಫಸ್ಟ್ ಅವಳು. ಸೊ ಹಾಯ್ ಹೇಳಿ. ಚಿನ್ಮಯನ ಮುಂದೆ ಕುಣಿಸ್ಕೊತೀವಿ ಅಂದಿದ್ದಕ್ಕೆ ಬಿಡಲಿಲ್ಲ. ಸೊ ಅವಳು ಮುಂದೆನೇ ಇರಬೇಕು ನನ್ನ ಮಗಳು. ಹಾಗೆ ಸೊ ನನ್ನ ಮಗನೂ ಇನ್ನು ಚಿಕ್ಕ ಏಜ್ ಆಗಿರೋದ್ರಿಂದ ಅವನು ಕುತ್ಕೊಳ್ಳೋ ಲಾಸ್ಟಾಗಿ ರೂಢಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದು ಹೋಗ್ತಾ ಇರಬೇಕಾದ್ರೆ ಟೂ ವೀಲರಲ್ಲಿ ಸಣ್ಣ ಸಣ್ಣ ಹುಳ ಎಲ್ಲ ಬೀಳೋ ಅಂಥದ್ದು ಇರುತ್ತಲ್ವ, ಅವನಿಗೆ ತುಂಬ ಇಷ್ಟ ಅಕ್ಕ ಮುಂದೆ ಕುತ್ಕೊತಾಳೆ, ನಾನು ಕುತ್ಕೊಬೇಕು ಅಂತ. ಬಟ್ ನಾನೇ ಇನ್ನು ಬೇಡ ಅಂತ ರೂಢಿ ಮಾಡಿಬಿಟ್ರೆ ತುಂಬಾ ಹಠ ಮಾಡ್ತಾನೆ ಹೋಗೋವಾಗೆಲ್ಲ ಅಂದ್ಬಿಟ್ಟು ಇನ್ನು ರೂಢಿ ಮಾಡಿಲ್ಲ. ಸೊ ಓಕೆ ಫ್ರೆಂಡ್ಸ್, ಬಂದ್ವಿ. ನಮ್ಮ ಮನೆಯಿಂದ ಇಲ್ಲಿಗೆ ಒಂದು 5 ಮಿನಿಟ್ಸ್ ಆಗುತ್ತೆ. ನೋಡ್ತಾ ಇರ್ಬೋದು, ಇದು ಬಂದು IIHR ಅಂತ ಹೆಸರುಘಟ್ಟದಲ್ಲಿ ಇರೋದು. ಸೊ ಇಲ್ಲಿ ಒಂದು ಕೃಷಿ ಮೇಳ ಅಂತಲೂ ಆಗಿತ್ತು ಒಂದು 3-4 ಮಂತ್ಸ್ ಬ್ಯಾಕು. ಸೊ ಇವಾಗ ತ್ರಿಫಲ ವೈವಿಧ್ಯ ಮೇಳ ಅಂತ ಮಾವು ಮತ್ತು ಹಲಸಿನ ಹಣ್ಣು ಮತ್ತು ಬನಾನಾ, ಸೊ ಮ್ಯಾಂಗೋ, ಹಲಸಿನಕಾಯಿ ಮತ್ತು ಬನಾನದು, ಸೊ ಇಷ್ಟೂ ಫ್ರೂಟ್ಸ್ ಎಲ್ಲ ಇಟ್ಟು ಎಕ್ಸಿಬಿಷನ್ ಥರ ಮಾಡಿದರು. ಎಷ್ಟು ಥರ ಬಗೆಯ ಹಣ್ಣಿದೆ ಅಂತಲೂ ನಾನು ತೋರಿಸ್ತೀನಿ. ಸೊ ನೋಡಿ ಯಾವ ಥರ ಮಾಡಿದರು ಅಂತ. ಸೊ ಹಾಗೆ ಹೋಗ್ತಾಯಿದ್ವಿ, ಇದೇ ಎಂಟ್ರೆನ್ಸು. ಸೊ ನನ್ನ ಮಗಳು ಹೇಳ್ತಾಯಿದ್ಲು, ಅವಳು ಕೃಷಿ ಮೇಳಕ್ಕೆ ಬಂದಿದ್ಲು, ಆವಾಗ ಈ ಒಂದು ಜಾಗದಿಂದ ಹೋಗಿದ್ದು ಅಂತ ಅವಳೇ ಹೇಳ್ತಾಯಿದ್ಲು. ಅವಳೆಲ್ಲ ನೆನಪಿಟ್ಕೊಂಡಿಲ್ಲ, ನನಗೆ ಅಷ್ಟು ಗೊತ್ತಿಲ್ಲ. ನಾವೇ ವಾಚ್ಮೆನ್ನ ಕೇಳಿಕೊಂಡು ಒಳಗಡೆ ಎಂಟ್ರಿ ಆಗಿದ್ದು. ಸೊ ನನಗೆ ಅಷ್ಟಾಗಿ ಗೊತ್ತಿಲ್ಲ. ನಮ್ಮ ಮನೆಯಿಂದ ಒಂದು 5 ಮಿನಿಟ್ಸ್ ಆಗುತ್ತೆ ಅಷ್ಟೇ. ನಾನು ಕೃಷಿ ಮೇಳಗೆ ಬಂದಿರಲಿಲ್ಲ, ಬರಬೇಕು ಅಂದ್ಕೊಂಡಿದ್ವಿ. ಬಟ್ ಯಾವುದೋ ಒಂದು ಇದರಿಂದ ಬರೋಕ್ಕಾಗಲಿಲ್ಲ. ಸೊ ನನಗೆ ತುಂಬ ಇಷ್ಟ ಇತ್ತು ಕೃಷಿ ಮೇಳಕ್ಕೆ ಬರಬೇಕು ಅಂತ. ತುಂಬಾ ಫ್ಲವರ್ಸಲ್ಲೆಲ್ಲ ಡೆಕೋರೇಷನ್ ಮಾಡಿದ್ರು, ಎಷ್ಟೋ ಥರ ಫ್ಲವರ್ಸು ಮತ್ತು ತರಕಾರಿ ಯಾವ ರೀತಿ ಬೆಳೀತಾರೆ ಅಂತ ಒಂದು ಎಷ್ಟೋ ಎಕ್ಸಿಬಿಷನ್ ಥರ ಇಟ್ಟು ಚೆನ್ನಾಗಿತ್ತು. ನನಗೆ ಬ್ಲಾಗಿಗೂ ಆಗುತ್ತೆ, ಮತ್ತು ಎಷ್ಟೋ ಒಂದು ತರಕಾರಿ ಇದಾಗಿರಲಿ, ಫ್ಲವರ್ಸ್ ಆಗಿರಲಿ ನೋಡ್ಬೋದಾಯಿತು ಅಂತ ಇಷ್ಟ ಇತ್ತು. ಬಟ್ ಯಾವುದೋ ಒಂದು ಕಾರಣಗಳಿಂದ ಕೃಷಿ ಮೇಳಕ್ಕೆ ಬರೋಕ್ಕಾಗಿರಲಿಲ್ಲ. ಸೊ ಇವತ್ತು ಬಂದ್ವಿ. ಅದರಲ್ಲೂ ಯಾವಾಗ ಆಗಲೇ 2 ಡೇಸ್ ಆಗಿತ್ತು. ನಾವು ಇನ್ನೇನು ಆವತ್ತಿನ ದಿವಸ ಫುಲ್ಲು ಕ್ಲೋಸ್ ಮಾಡ್ತಿದ್ರು. 3 ಡೇಸ್ ಏನೋ ಇತ್ತು ಎಕ್ಸಿಬಿಷನು. ಸೊ ನಾವು ಲಾಸ್ಟ್ನೇ ದಿವಸ ಹೋಗಿದ್ದು, ಆಗಲೇ ಇನ್ನೇನು ಕ್ಲೋಸ್ ಮಾಡೋ ಟೈಮು. ಆವಾಗ ಬಂದ್ವಿ. ನನ್ನ ಹಸ್ಬೆಂಡ್ ಆದರೂ ಹೇಳ್ತಾಯಿದ್ರು ಕ್ಲೋಸ್ ಮಾಡಿರ್ಬೋದು ಆಗಲೇ ಅಂತ. ಸೊ ನಾನು ನನ್ನ ಫ್ರೆಂಡಿಗೆ ಮೆಸೇಜ್ ಹಾಕ್ಕೊಂಡು ಇದೆಯಾ ಅಂತ ಕೇಳಿಕೊಂಡು ಬಂದ್ವಿತ್ತು. ಇದೆ ಅಂತ ಅಂದಿದ್ದಕ್ಕೆ ಬಂದ್ವಿ. ಸೊ ಆಲ್ರೆಡಿ ಎಷ್ಟೋ ಇದು ಎಲ್ಲ ಏನೇನು ಫ್ರೂಟ್ಸು ಆಗಿರ್ಬೋದು, ಅಂಗಡಿ ಒಂದು ಅಂಗಡಿಗಳೆಲ್ಲ ಇಟ್ಟಿರ್ತಾರಲ್ಲ ಪರ್ಚೇಸ್ ಮಾಡೋಕ್ಕೆ. ಸೊ ಅಂಥ ಅಂಗಡಿಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ತುಂಬ. ಸ್ವಲ್ಪ ಇಟ್ಟಿದ್ರು ಅಷ್ಟೇ. ಸೊ ಫಸ್ಟ್ ಬರ್ತಾನೆ ಹಲಸಿನ ಹಣ್ಣಲ್ಲಿ ಎಷ್ಟೋ ಥರ ಹಲ್ವಾಗಳು ಮಾಡಿರ್ತಿತ್ತು ಅಂಥದ್ದಿತ್ತು. ನಂತರ ತುಂಬ ಥರ ವೆರೈಟೀಸು, ಮಡಿಕೆ ಐಸ್ ಕ್ರೀಮ್, ನ್ಯಾಚುರಲ್ ಐಸ್ ಕ್ರೀಮ್ ಅಂತ ಇತ್ತು. ಸೊ ನನಗೆ ಇಲ್ಲೊಂದು ಇಷ್ಟ ಆಯಿತು. ನನಗೆ ಕೈಯಲ್ಲಿ ಕಾಯಿ ತುರಿಯೋದು ಒಂದು ಇದು ಬೇಕಾಗಿತ್ತು. ಅದು ಕೇಳಿದೆ, ಬಟ್ ಇಲ್ಲ, ಸ್ಟಾಕ್ ಇಲ್ಲ, ಖಾಲಿಯಾಗಿದೆ ಅಂತ ಹೇಳಿದ್ರು. ಸೊ ಇದೊಂದು ಬಂದು ಸ್ಲ್ಯಾಬ್ದು. ನನಗೆ ಸ್ಲ್ಯಾಬ್ದು ತುಂಬ ಇಷ್ಟ ಆಯಿತು, ಬಟ್ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಹಾಗಾಗಿ ಇಲ್ಲೆಲ್ಲ ಕಮ್ಮಿ ಮಾಡ್ಕೊಳ್ಳಿ ಅಂತಲೂ ಅಷ್ಟಾಗಿ ಕೇಳೋಕ್ಕಾಗಲ್ಲ. ಹಾಗಾಗಿ ತುಂಬ ಕಾಸ್ಟ್ಲಿ ಅನಿಸ್ತು. ಬಟ್ ಚೆನ್ನಾಗಿತ್ತು. ವುಡ್ಡಿಂದು ಆಗಿರ್ಬೋದು 900ಇಂದ ಸ್ಟಾರ್ಟ್ ಅಂತ ಏನೋ ಹೇಳಿದ್ರು. ಸೊ ಇಲ್ಲಿ ಪರವಾಗಿಲ್ಲ, ಇನ್ನೊಂದ್ಸಲಿ ತಗೊಂಡ್ರೆ ಆಯ್ತು ಅಂತ ಬಂದುಬಿಟ್ಟೆ. ಹಾಗೆ ಇಲ್ಲಿ ಬಂದರೆ ಎಲ್ಲ ಥರದ್ದು ಸ್ಪೂನ್ಸ್ ಆಗಿರ್ಬೋದು, ಎಷ್ಟೋ ಥರ ಚಾಪರು, ಮತ್ತು ಎಷ್ಟೊಂದು ಥರ
ಕಿಚನ್ಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇತ್ತು. ಸೊ ಎಲ್ಲ 100 ರುಪೀಸ್ ಇದು ಸ್ಪೂನ್ ಎಲ್ಲ ಚೆನ್ನಾಗಿತ್ತು ಮೆಟೀರಿಯಲ್ ಎಲ್ಲ. ಸೊ ನನ್ನ ಮಗಳು ಒಂದು ಬ್ರಷ್ ಎತ್ಕೊಂಡ್ಬಿಟ್ಟು ಅಮ್ಮ ಸೋಪ್ ಹಾಕೊಂಡ್ರೆ ಹಂಗೆ ಉಜ್ಬೋದು ಅಂತ ತೋರಿಸ್ತಾ ಇಲ್ಲ ಬ್ರಷ್ನ. ಸೊ ಅವಳಿಗೆ ಗೊತ್ತು, ಅವಳು ಹಿಂಗೆ ಯೂಟ್ಯೂಬಲ್ಲಿ ನೋಡ್ತಾ ಇರ್ತಾಳಲ್ಲ ಶಾರ್ಟ್ಸ್ ವೀಡಿಯೋದಲ್ಲಿ, ಅದರಲ್ಲೆಲ್ಲ ಆವಾಗ ಒಂದೊಂದು ಅಡ್ವರ್ಟೈಸ್ಮೆಂಟ್ಸಲ್ಲಾಗಿರ್ಬೋದು ಮತ್ತು ಈ ವಿಡಿಯೋಸಲ್ಲೆಲ್ಲ ಮಾಡಿ ಬಿಡ್ತಾರಲ್ಲ. ಸೊ ಅದೆಲ್ಲ ತುಂಬ ನೋಡಿಬಿಟ್ಟು ನಮಗೆ ಗೊತ್ತಿರಲ್ಲ ಮಾರ್ಟ್ ಕರ್ಕೊಂಡೋಗ್ಲೇ ಆಗಲಿ, ಕರ್ಕೊಂಡೋಗಿದ್ದಾಗ ಅಥವಾ ಯಾವ್ದಾನ ಅಂಗಡಿ ಕರ್ಕೊಂಡೋಗಿದ್ದಾಗ ನೋಡಮ್ಮ ಈ ಥರ ತಗೋ ಚೆನ್ನಾಗಿರುತ್ತೆ ಅಂತ ನನಗೆ ಹೇಳ್ತಾ ಇರ್ತಾಳೆ. ನನಗೆ ಫುಲ್ ಶಾಕು, ಇವಳಿಗೆ ಹಿಂಗೆ ಗೊತ್ತಾಗುತ್ತೆ ಅಂತ. ಸೊ ಹೀಗೆ ಹುಡುಗರು ವಿಡಿಯೋದಲ್ಲಿ ನೋಡಿದ್ರೆ ಆದಷ್ಟು ಬೇಗ ನೋಡಿ ಕಲಿತಾರೆ ಅಂತ. ಸೊ ಅಲ್ಲಿ ಕಿಚನ್ ಐಟಮ್ಸ್ ಎಲ್ಲ ಇತ್ತು. ಸೊ ಅಲ್ಲಿಂದ ಬಂದರೆ ಒಂದು ಮ್ಯಾಜಿಕ್ ಟವಲ್ ಅಂತ ಇತ್ತು, ನನಗೆ ಅದು ತುಂಬ ಇಷ್ಟ ಆಯಿತು. ಕಮ್ಮಿ ಪ್ರೈಸು ಸಹ ನೋಡೋಣ ಅಂದ್ಬಿಟ್ಟು ಅದೊಂದು ತೊಗೊಂಡಿದ್ದೀನಿ, ತೋರಿಸ್ತೀನಿ. ಸೊ ನಂತರ ಈ ಕಡೆ ಸೈಡ್ ಬಂದರೆ ಫ್ರೂಟ್ಸು ಲೆಮನ್ನು ಆಗಿರ್ಬೋದು, ಅದೇನೇನೋ ಇನ್ನೊಂದು ರೆಡಿವೇರ್ ಅದೇನೇನೋ ಹಣ್ಣು ಎಲ್ಲ ಇತ್ತು. ನಂಗೆ ಅದಾಗ ಅಷ್ಟಾಗಿ ಗೊತ್ತಿಲ್ಲ. ಆಮೇಲೆ ಹಣ್ಣು ಅದರದ್ದು ಪ್ಲ್ಯಾಂಟ್ಸ್ಗಳಿತ್ತು, ತೊಗೊಂಡೋಗ್ಬೋದು, ಪರ್ಚೇಸ್ ಮಾಡ್ಬೋದು, ಫ್ರೂಟ್ಸ್ ತೊಗೊಬೋದು. ಎಷ್ಟೋ ಜನ ಆಫ್ ಕಟ್ ಮಾಡಿ ಫ್ರೂಟ್ಸ್ ಎಲ್ಲ ಇಟ್ಟಿದ್ರಲ್ಲ, ಹಣ್ಣು ಆಗಿರ್ಬೋದು, ಮ್ಯಾಂಗೋ, ಮತ್ತು ಈ ಥರ ಇನ್ಯಾವ್ಯಾವೋ ಹಣ್ಣೆಲ್ಲ ಇಟ್ಟಿದ್ರಲ್ಲ. ಸೊ ಅದೆಲ್ಲ ತೊಗೊಂಡೋಗ್ತಿದ್ರು. ನಾವು ಯಾವುದೇ ಅಂತ ಫ್ರೂಟ್ಸ್ ಎಲ್ಲ ಏನು ತೊಗೊಂಡ್ಲಿಲ್ಲ. ನಮ್ಮ ಮನೆ ಹತ್ರನೇ ಮ್ಯಾಂಗೋ ಆಗಿರ್ಬೋದು, ಹಣ್ಣೆಲ್ಲ ಸಿಗುತ್ತೆ. ಸೊ ನಾವು ಅಲ್ಲಿಂದ ಯಾವುದೇ ಒಂದು ಹಣ್ಣಾದರೂ ತರಲಿಲ್ಲ. ಹಾಗೆ ಪ್ಲ್ಯಾಂಟ್ಸ್ ಸಹ ಇತ್ತು. ಇದರಿಂದ ಇದು ಈ ಥರ ಹಣ್ಣದು ಈ ಪ್ಲ್ಯಾಂಟ್ ಅಂತ ಎಕ್ಸಿಬಿಷನ್ ಅಂದ್ರೆ ಅದೆಲ್ಲ. ಸೊ ಈ ಥರ ಇತ್ತು. ನಾವು ನೋಡ್ಕೊಂಡಿದ್ದು ಬಂದಿದ್ದಷ್ಟೇ. ಬಟ್ ತುಂಬ ಅಂಗಡಿ ತೆಗೆದುಬಿಟ್ಟಿದ್ರು, ನಮ್ಗೆ ಅದೊಂದು ಬೇಜಾರಾಗಿದ್ದು. ಇನ್ನೂ ಬೇಗ ಹೋಗ್ಬೇಕಾಗಿತ್ತು ಅನಿಸ್ತು. ಎಷ್ಟೋ ಥರ ಅಂಗಡೀಸ್ ಎಲ್ಲ ಇತ್ತು. ಬಟ್ ತುಂಬ ಇನ್ನೇನು ಕ್ಲೋಸ್ ಆಗೋ ಟೈಮ್ಸು 3:30, 4 o'clock ಆಗಿತ್ತು. ಸೊ ಅವಾಗ ಹೋಗಿದ್ವಿ. ನಂತರ ಅಲ್ಲಿಂದ ಬಂದರೆ ಈ ಕಡೆ ಇಲ್ಲೊಂದು ಹಣ್ಣಲ್ಲಿ ಮತ್ತು ಮಾವಿನ ಹಣ್ಣು ಮತ್ತು ಬಾಳೆಹಣ್ಣಲ್ಲೆಲ್ಲ ಬೆಂಡಲ್ಲಿ ನೋಡಿ ಮಾಡಿರೋಂಥದ್ದು ಎಷ್ಟು ಸಖತ್ತಾಗಿ ಕ್ಯೂಟಾಗಿ ಮಾಡಿದರು. ನನ್ನ ಮಗಳೇನು ಅಂದ್ಕೊಂಬಿಟ್ಲು, ಅದನ್ನು ರಿಯಲ್ ಒರಿಜಿನಲ್ಲು ಅಂತ ಅಂದ್ಕೊಂಡ್ಲು. ಅಮ್ಮ ನೋಡಮ್ಮ ಎಷ್ಟು ದೊಡ್ಡ ಹಣ್ಣು ಅಂತ ಹೇಳ್ತಾಯಿದ್ಲು. ಸೊ ಮಗನೇ ಅದು ಒರಿಜಿನಲ್ ಅಲ್ಲ, ಸೊ ಪ್ಲಾಸ್ಟಿಕ್ಕಲ್ಲಿ ಅನ್ಸುತ್ತೆ ಅದು. ಮೇ ಬಿ ಬೆಂಡ್ ಇರುತ್ತಲ್ಲ ಅದರಲ್ಲಿ, ಥರ್ಮಾಕೋಲ್ ಇರುತ್ತಲ್ಲ ಅದರಲ್ಲಿ ಮಾಡಿರೋದು ಅನಿಸುತ್ತೆ. ಅದರಲ್ಲಿ ಮಾಡಿ ಪೈಂಟ್ ಮಾಡಿರೋಂಥದ್ದು ಅನಿಸ್ತು. ಸೊ ಅದನ್ನು ಹಿಂಗೆ ಟಚ್ ಮಾಡಿದ ತಕ್ಷಣ ಬಿದ್ದೋಗೋಂಥದ್ದು ಥರ ಇತ್ತು. ಹಾಗಾಗಿ ಅದು ಪ್ಲಾಸ್ಟಿಕ್ಕಲ್ಲ, ಥರ್ಮಾಕೋಲ್ ಬರುತ್ತಲ್ಲ, ಸೊ ಅದರಲ್ಲಿ ಮಾಡಿರೋದು ಅಂದ್ಕೊಂಡೆ. ಅಲ್ಲಿ ನಿಂತ್ಕೊಂಡು ಒಂದಷ್ಟು ಫೋಟೋಸ್ ತೊಗೊಂಡು ವಿಡಿಯೋ ಮಾಡಿಕೊಂಡು ಬಂದು ಈ ಕಡೆ ಸೈಡಿಗೆ ನೋಡಿದ್ರೆ ಅಲ್ಲಿ ಮ್ಯಾಂಗೋಸಲ್ಲೆಲ್ಲ ಹಿಂಗೆ ಟ್ರೈ ಹಿಂಗೆ ಸ್ಟಪ್ ಜೋಡಿಸಿದ್ರು. ಅಲ್ಲೊಂದು ಫೋಟೋ ತೊಗೊಂಡು ಹಾಗೆ ಈ ಕಡೆ ಬಂದರೆ ಹಣ್ಣಲ್ಲಿ ಹಾರ್ಟ್ನ ಮಾಡಿದರು. ಸೊ ನನಗೆ ತುಂಬ ಇಷ್ಟ ಆಯಿತು. ಅಲ್ಲೊಂದು ಸ್ವಲ್ಪ 3 days ಆಗಿತ್ತಲ್ಲ, ಅಲ್ಲೇ ಮಾಡಿ ಸ್ವಲ್ಪ ಸ್ಮೆಲ್ ಬಂದಿತ್ತು ಹಣ್ಣು. ಬಟ್ ಅದನ್ನು ಮಾಡೋಕ್ಕೆ ಕೊಟ್ಟಿರಬೇಕು ನಿಜವಾಗ್ಲೂ ಅವ್ರಿಗೆ. ಸೊ ಹಾರ್ಟ್ ಶೇಪಲ್ಲಿ ಮಾಡಿದ್ರಲ್ಲ ಹಣ್ಣು, ಅದು ನಿಜವಾಗ್ಲೂ ಪ್ರೌಡ್ ಆಫ್. ಚೆನ್ನಾಗಿ ಮಾಡಿದರು. ಆರ್ಟಲ್ಲೇ ಮಾಡಿ ಯಾವ ಥರ ಹಣ್ಣು ಎಲ್ಲ ಇತ್ತಲ್ಲ, ಯಾವ್ಯಾವ ಕಲರ್ ಹಣ್ಣು, ಸೊ ಅದರಲ್ಲೆಲ್ಲ ಅಂಟಿಸೋಂಥದ್ದು. ಸೊ ತುಂಬ ಇಷ್ಟ ಆಯಿತು. ಆ ಒಂದು ಆರ್ಟ್ನ ನೋಡಿ ಹೋಗ್ತಾನೆ ಅದೊಂದು ಮಾಡಿದರು, ಚೆನ್ನಾಗಿತ್ತು ದೊಡ್ಡದಾಗಿ. ಸೊ ಅಲ್ಲಂತ ಒಂದು ಫೋಟೋ ತೊಗೊಂಡು ಮತ್ತು ಒಳಗಡೆ ಒಂದು ಬರ್ತಾನೆ ಫುಲ್ಲು ಬಾಳೆಗೊನೆದು ಗೊನೆ ಹಾಕಿದ್ರು ಡಿಸೈನಾಗಿ ಚೆನ್ನಾಗಿ ಕಾಣೋಕ್ಕೆ. ಸೊ ಅದೆಲ್ಲ ಚೆನ್ನಾಗಿತ್ತು ನೋಡಿಕೊಂಡು. ಹಾಗೆ ಒಳಗಡೆ ಎಂಟ್ರಿ. ಇಲ್ಲಿ ಫುಲ್ಲು ಏನಂದರೆ ಬರೀ ಮ್ಯಾಂಗೋದಿತ್ತು. ಬಟ್ ಇನ್ನೂ ಹಣ್ಣು ಆಗಿರ್ಬೋದು ಎಲ್ಲ ಇಟ್ಟಿದ್ರು ಅನಿಸುತ್ತೆ. ಬಟ್ ಹಣ್ಣು ಅಷ್ಟು ಯಾವುದೂ ಇರಲಿಲ್ಲ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಅವ್ರು ಹೇಳ್ತಾಯಿದ್ರು. ಸೊ ಅಲ್ಲಲ್ಲೇ ಒಬ್ಬೊಬ್ರು ಕೂತಿದ್ರು ಎಕ್ಸ್ಪ್ಲೈನ್ನ ಮಾಡೋಕ್ಕೆ. ಸೊ ನನಗೆ ಟೈಮ್ ಆಗೋದ್ರಿಂದ ಎಲ್ಲರನ್ನೂ ಮಾತಾಡಿಸ್ಕೊಂಡು ನನಗೆ ತುಂಬ ಇಷ್ಟ ಆಯಿತು ಯಾವ್ಯಾವ ಥರದ್ದು ಎಲ್ಲೆಲ್ಲಿ ಬೆಳೆದಿದ್ದು ಯಾವ ರೀತಿ ಅಂತ ಕೇಳೋಣ ಅಂತ. ಬಟ್ ಚಿನ್ಮಯ್ ಬೇರೆ ಸ್ವಲ್ಪ ಆಟ ಮಾಡ್ತಿರೋದ್ರಿಂದ, ಹಾಗೆ ಟೈಮ್ ಆಗಿರೋದ್ರಿಂದ ಮಳೆ ಬೇರೆ ಬರೋ ಥರ ಆಗಿತ್ತು. 2 wheeಲರಲ್ಲಿ ಬಂದಿದ್ದಲ್ಲ, ಚಿನ್ಮಯ್ ನೆನೆಸ್ಕೊಂಡು ಕರ್ಕೊಂಡೋದ್ರೆ ಕೋಲ್ಡ್ ಆಗುತ್ತೆ ಅಂತ ಎಲ್ಲ ಭಯ ಆಗಿ. ಸೊ ನಾನು ಅಲ್ಲೆಲ್ಲರನ್ನೂ ಕೇಳ್ಕೊಂಡು ಕೂತ್ಕೊಂಡು ವೀಡಿಯೋ ಮಾಡೋಷ್ಟು ಟೈಮ್ ಆಗಲಿಲ್ಲ, ಸಾರಿ. ಹಾಗೆ ನಾನು ಅಲ್ಲಿ ಒಂದಷ್ಟು ಜನ ಬಂದಿರ್ತಾರೆ, ಅವ್ರು ಕೇಳ್ತಾಯಿದ್ರು. ಆವಾಗ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ತೊಗೊಂಡಿದ್ದು. 780 ವೆರೈಟೀಸ್ ಹಣ್ಣು ಇದ್ದಿದ್ದು. ಸೊ ಅದ್ರ ಮುಂದೆ ಬೋಲ್ಡ್ ಹಾಕಿದ್ರಲ್ಲ ಯಾವ್ಯಾವ ಕಂಟ್ರಿಯಿಂದ ತೊಗೊಂಬಂದಿರೋದು ಫ್ರೂಟ್ಸ್ ಯಾವುದೇ ಥರ ಹಣ್ಣು ಅಂತ ಜಸ್ಟ್ ನೇಮ್ ಹಾಕಿದ್ದಾರೆ. ಬಟ್ ಅಲ್ಲಿಂದ ತಂದು ಇಲ್ಲೇ ಕಸಿ ಮಾಡಿ ಬೆಳೆದಿರೋವಂಥ ಹಣ್ಣುಗಳು ಇಷ್ಟು ಥರದ ಹಣ್ಣು ಅಂತ ಇಟ್ಟಿರೋದಲ್ಲಿ ಅಷ್ಟು 780 ಥರದ್ದು ಮ್ಯಾಂಗೋ ಫ್ರೂಟ್ಸ್
ವೆರೈಟಿ ಅಷ್ಟು ಇತ್ತು. ಸೊ ನೋಡಿದ್ರೆ ಎಷ್ಟು ದೊಡ್ಡ ದೊಡ್ಡ ಒಂದೊಂದು ಮ್ಯಾಂಗೋ ತುಂಬ ದೊಡ್ಡದು, ಒಂದೊಂದು ನಾನು ಅಷ್ಟು ದೊಡ್ಡ ಮ್ಯಾಂಗೋ ನೋಡಿರಲಿಲ್ಲ, ಫಸ್ಟ್ ಟೈಮ್ ಇಲ್ಲಿ ನೋಡಿದ್ದು. ಆಮೇಲೆ ಪುಟ್ಟಾಣಿದು ಮ್ಯಾಂಗೋಸು ಇತ್ತು. ಸೊ ಇಷ್ಟು ನೋಡಿಕೊಂಡು ಬರ್ತಾ ಹಾಗೆ ಎಲ್ಲ ನೀರಿಟ್ಟಿರು, ನನ್ನ ಮಗಳು ನೀರು ಬೇಕು ಅಂದು. ಸೊ ಅವಳು ನೀರು ಕುಡ್ಕೊಂಡು ಹಾಗೆ ಮತ್ತೆ ನಾವು ಹೋದ್ವೆಲ್ಲ ಅದೇ ಎಂಟ್ರೆನ್ಸ್ ಒಳಗಡೆಗೆ ಹೋದ್ವಿ. ಯಾಕೆ ಅಂತ ಅಂದರೆ ನನಗಲ್ಲಿ ನ್ಯಾಚುರಲ್ ಐಸ್ ಕ್ರೀಮ್ ಅಂತ ಹಾಕಿದ್ರಲ್ಲ, ನನಗದು ಮಡಿಕೆಯದ್ದು. ಸೊ ಅದನ್ನು ತೊಗೊಂಡು ತಿನ್ನಬೇಕು ಅಂತ ತುಂಬ ಇಷ್ಟ ಆಯಿತು. ನ್ಯಾಚುರಲ್ ಐಸ್ ಕ್ರೀಮ್ ಅಂತ ಅವರೇ ಮಾಡಿರೋದು. ಅಲ್ಲಿ ಹೋಗೋಣ ಅಂತ ಹೋಗ್ತಾಯಿದ್ವಿ. ಹಾಗೆ ಇಲ್ಲಿ ಹೋಗೋಷ್ಟು ಆಚೆ ಈ ಒಂದು ಬಾಳೆದು ಕಂದು ಏನಿದೆ, ಇದೇನಂತಾರೆ ಅಂತ ಅಷ್ಟಾಗಿ ಗೊತ್ತಿಲ್ಲ ನನಗೆ. ಸೊ ಎಷ್ಟು ದೊಡ್ಡದು, ನನಗೆ ಎಲ್ಲೋ ಬಿಸಾಕೋಕೆ ತೊಗೊಂಡು ಹೋಗ್ತಿದ್ರು ಅಂತ ನಾನು ಅಂದ್ಕೊಂಡ್ರೆ. ಸೊ ಅಲ್ಲ, ಅದನ್ನು ಬೆಳೆಯೋಕ್ಕೆ ಅಂತ ನನ್ನ ಹಸ್ಬೆಂಡ್ ವಿಚಾರಿಸ್ತಾಯಿದ್ರು ಹೆಂಗೆ ಇದು ಏನು ಅಂತ. ಬಟ್ ಅವರು ಇಂಗ್ಲೀಷಲ್ಲಿ ಜಾಸ್ತಿ ಮಾತಾಡೋದ್ರಿಂದ ಕನ್ನಡ ಅಷ್ಟು ಅರ್ಥ ಆಗಲಿಲ್ಲ ಅವ್ರಿಗೆ. ಅದೇನೋ ಇದು ಹೇಗೆ ಏನು ಬೆಳೆಯೋದಂತ ನನ್ನ ಹಸ್ಬೆಂಡ್ ಕೇಳ್ಕೊತಾಯಿದ್ರು. ಸೊ ಅದನ್ನು ಅಲ್ಲಿ ಕೇಳಿಕೊಂಡು ನಾನು ಅದನ್ನು ನಿಜವಾಗ್ಲೂ ಬಿಸಾಕೋಕ್ಕೆ ಅಂತ ಅಂದ್ಕೊಂಡೆ ಹೊರತು ಬೆಳೆಯೋಕ್ಕೆ ಅಂದ್ಕೊಂಡಿಲ್ಲ. ಬಟ್ ನೋಡಿದ್ರಲ್ಲ ಬಾಳೆ ಹಣ್ಣಿಂದದು. ಸೊ ಎಷ್ಟು ಹೆಂಗಿತ್ತು ಒಳ್ಳೆ ಅಂತ. ಸೊ ಅಲ್ಲಿ ನಾವು ಸ್ವಲ್ಪ ವಿಚಾರಿಸ್ಕೊಂಡು ಅದನ್ನು ಕೇಳಿಕೊಂಡು ಸೊ ಇಲ್ಲಿ ಬಂದು ಮಡಿಕೆದು ಐಸ್ ಕ್ರೀಮ್ನ ತೊಗೊಂಡೋಣ, ನ್ಯಾಚುರಲ್ ಐಸ್ ಕ್ರೀಮ್ ಅಂತ ತೊಗೊಂಡೆ. ಸೊ ನನ್ನ ಮಗಳು ಬೇಡ ಅಂದ್ಲು, ಅವಳಿಗೆ ಇಷ್ಟನೇ. ಅವಳು ಯಾವಾಗಲೂ ಯಾವ ಥರ ಐಸ್ ಕ್ರೀಮ್ ತಿಂತಿಲ್ಲ. ಅವಳದು ಒಂದು ಏನಂದರೆ, ನನಗೆ ಏನು ತಿಂತಿರ್ತಾಳೋ ಅವಾಗಿಂದ ಅದೊಂದೇ ತಿನ್ನಬೇಕು, ಎಕ್ಸ್ಟ್ರಾ ನನಗೆ ಟೇಸ್ಟ್ ಮಾಡೋಣ ಅಂತ ಅವಳಿಗೆ ಇಷ್ಟನೇ ಆಗಲ್ಲ. ಸೊ ಇದು ಬಂದು ನಾನು ಚಿಕ್ಕದು ಸಪೋಟದ್ದು ಐಸ್ ಕ್ರೀಮ್ನ ತೊಗೊಂಡಿದ್ದೆ. ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಸೊ ನನ್ನ ಹಸ್ಬೆಂಡು ಬೇಡ ಅಂದರು, ನನ್ನ ಮಗಳು ಬೇಡ ಅಂತ ಅಂದ್ಲು. ಸೊ ನಾನು ತೊಗೊಂಡು ತಿಂದಿದ್ದು. ನಾನು ಚಿನ್ಮಯು ಸಹ ತಿನ್ನಲಿಲ್ಲ ಅದನ್ನು. ಟೇಸ್ಟ್ ಚೆನ್ನಾಗಿತ್ತು. ಒಂದಕ್ಕೆ 60 ರೂಪೀಸ್ ಏನೋ. ಆ ಒಂದು ಐಸ್ ಕ್ರೀಮ್ಗಿಂತ ನನಗೆ ಏನಾದ್ರು ಇಷ್ಟ ಆಯಿತು ಅಂದರೆ, ಆ ದೊಂಗಾಳೆ ಪಟ್ಟು ಎದ್ರಲ್ಲಿ ಮಾಡಿದ್ರಲ್ಲ ಐಸ್ ಕ್ರೀಮ್ ಕೊಡೋಕ್ಕೆ ಅಂತ, ನನಗೆ ಅದಂತೂ ಸಖತ್ತು ಕ್ಯೂಟಾಗಿ ಚೆನ್ನಾಗಿತ್ತು. ಅದೊಂದು ನೋಡ್ಕೊಂಡೆ ನನಗೆ ಆ ಐಸ್ ಕ್ರೀಮ್ನ ತಿನ್ನಬೇಕು ಅಂತ ಅನಿಸ್ತು. ಸೊ ಅದನ್ನು ತಗೊಂಡು ತಿನ್ಕೊಂಡು ಹಾಗೆ ಬಂದ್ವಿ. ಆಚೆ ಬರ್ತಾ ಆಪೋಸಿಟೇ ಒಂದು ಗಾರ್ಡನ್, ಫುಲ್ ಅದೇ ಮ್ಯಾಂಗೋ ಬೆಳೆದಿದ್ರು ಅಷ್ಟು ಥರದ್ದಂತ ಹೇಳಿದ್ನಲ್ಲ, ಆ ಒಂದು ಗಾರ್ಡನ್ ದೊಡ್ಡದಾಗಿ ಗಾರ್ಡನ್ ಇತ್ತು. ಸೊ ಅದರೊಳಗೆ ಯಾರನ್ನೂ ಎಂಟ್ರಿ ಇಲ್ಲ. ನನ್ನ ಮಗಳು ವಾಚ್ಮೆನ್ ಇದ್ರು ಆಚೆ. ನನ್ನ ಮಗಳು ಅಪ್ಪ ಅದರೊಳಗೆ ಹೋಗೋಣ ಅಂತ ಅಂತಿದ್ಲು. ಸೊ ಅದನ್ನು ಕೇಳಿಸ್ಕೊಂಡು ಪಾಪ ಇವರು ವಾಚ್ಮೆನ್ ಅಂಕಲ್ಲು ಸರಿ ಹೋಗ್ಬಿಟ್ಟು ಅಲ್ಲೊಂದೇ ಒಂದು ಫೋಟೋ ತೊಗೊಂಬೋಗು ಅಂತ ಕಳಿಸಿದ್ರು. ಸೊ ಅಲ್ಲಿ ಹೋಗಿ ಒಂದು ಫೋಟೋ ತೊಗೊಂಡು ಚಿನ್ಮಯದು ನಂದು ಚಿನ್ಮಯದು ಮತ್ತು ಲಹರಿದು ಒಂದು ತೊಗೊತಾ ಇದ್ದೆ. ಸೊ ನಿಂತ್ಕೊಳ್ಳಿ ಸರ್, ನಿಮ್ಮದು ಒಂದು ಫ್ಯಾಮಿಲಿ ತಗೊಡ್ತೀನಿ ಅಂತ ಅವರೇ ಹೇಳಿದ್ರು. ಸೊ ನಿಂತ್ಕೊಂಡು ಅಲ್ಲೊಂದು ಫೋಟೋ ತಕ್ಕೊಂಡು, ಪುಟಾಣಿ ಮರ, ಅದರಲ್ಲೊಂದು ಪುಟಾಣಿ ಮಾವಿನ ಹಣ್ಣು. ಸೊ ಚಿನ್ಮಯಿಗೆ ಎಟ್ಕುತ್ತೆ ಆ ಮರ. ಆ ಪುಟಾಣಿ ಮರದಲ್ಲಿ ಮ್ಯಾಂಗೋಗಳು ಎಷ್ಟೊಂದು. ಸೊ ಈ ಥರ ಇತ್ತು. ಸೊ ಅಲ್ಲೊಂದೆರಡು ಫೋಟೋ ಎಲ್ಲ ತೊಗೊಂಡು ಕ್ಲಿಪ್ಪಿಂಗ್ನ ತೊಗೊಂಡೊಂದು ಆಚೆ ಬಂದು ಬರ್ತಾನೆ ಆಚೆ ಅಲ್ಲೇ ಆಚೆ ಗೇಟ್ ಹತ್ರ ನಾಟಿ ಮೊಟ್ಟೆಗಳಿದ್ದ. ಸೊ ಅದನ್ನು ತೊಗೊಳೋಣ ಚಿನ್ಮಯಿಗೆ ತಿನ್ಸಕ್ಕೆ ಡೈಲಿ ಒಂದೊಂದು ಅಂದ್ಬಿಟ್ಟು ಕೇಳಿದೆ ಎಷ್ಟು ಪ್ರೈಸ್ ಅಂತ. ಒಂದು 15 ರೂಪಾಯಿ ಇರುತ್ತೇನೋ ಅಂದ್ಕೊಂಡೆ. ಸೊ 10 ರೂಪೀಸ್ ಅಂತ ಹೇಳಿದ್ರು, ಪರವಾಗಿಲ್ಲ ಅನ್ನಿಸ್ತು. ನಾಟಿ ಮೊಟ್ಟೆ ಎಲ್ಲ ಒಂದೊಂದು ಕಡೆ 15 ರೂಪಾಯಿ 12 ರೂಪಾಯಿ ಹಿಂಗೆ ಮಾಡ್ತಾರೆ. ಸೊ ನನಗಿಲ್ಲಿ ಪರವಾಗಿಲ್ಲ ಅನ್ನಿಸ್ತು. ಸೊ ಹಾಗಾಗಿ ಮೊಟ್ಟೆ ತಗೊಂಡು ನಂತರ ಬರ್ತಾ ಅಲ್ಲಿ ನಾನು ತೋರಿಸಿದ್ನಲ್ಲ, ಇದು ಮಚ್ಚು ಮತ್ತು ಈ ಥರ ಏನೇನೋ ಮಾರ್ತಿದ್ರು. ಅದೇ ಕುಡ್ಲು ಅಂತೆ, ಇನ್ನೊಂದು ಏನೇನೋ ಆಚೆ ಗಾರ್ಡನಿಂಗ್ ಆಗಿರ್ಬೋದು, ಅಥವಾ ಚೂರಿ ಮಚ್ಚು ಇಂಥವೆಲ್ಲ ಮಾರ್ತಾರಲ್ಲ, ಅವ್ರ ಹತ್ರ ನನಗೊಂದು ಜಾರ್ಡೆ ಬೇಕಾಗಿತ್ತು. ಹಾಗೆ ಒಂದು ಮಚ್ಚು ತೊಗೊಬೇಕಾಯ್ತು ಮನೆಗೆ. ಸೊ ಒಂದು ಕೇಳಿದ್ವಿ ಮಚ್ಚು ತಗೊಳೋಕ್ಕೆ. ಬಟ್ ಇಷ್ಟ ಆಗಲಿಲ್ಲ ನನ್ನ ಹಸ್ಬೆಂಡ್ಗೇನೋ. ಹಾಗಾಗಿ ನನಗೊಂದು ಜಾರ್ಡೆ ಬೇಕಾಗಿತ್ತು, ಅಕ್ಕಿ ಹಿಡಿತಾರಲ್ಲ. ಸೊ ಆ ಜಾರ್ಡೆ ಬೇಕಾಗಿತ್ತು. ಅದೊಂದು ಜಾರ್ಡೆ ತಗೊಂಡು ಮನೆಗೆ ಬಂದ್ವಿ. ಅಷ್ಟರಲ್ಲಿ ನನ್ನ ತಮ್ಮ ಬಾತುಕೋಳಿನ ತಂದಿದ್ದ. ಬಾತುಕೋಳಿನ ನನ್ನ ತಂಗಿ ಫೋನ್ ಮಾಡಿದ್ಲು, ಅವ್ರ ಊರಲ್ಲಿ ಇತ್ತಂತೆ. ಅವರು ಸಾಕಿದ್ರು, 2 ಬಾತುಕೋಳಿನ ಸಾಕಿದ್ರು. ಸೊ ಅವ್ರ ಮನೆಗೆ ಯಾರೂ ತಿನ್ನಲ್ವಂತೆ ಬಾತುಕೋಳಿನ. ಆಮೇಲೆ ಕೋಳಿ ಶೆಡ್ ಇದೆ ಅದನ್ನ ಅದರಲ್ಲಿ ಬೆಳೆದಿದ್ರು ಒಂದೆರಡು ಬಾತುಕೋಳಿನ. ಬಟ್ ಏನಂದರೆ ಕೋಳಿನೆಲ್ಲ ಕುಕ್ಕಿ ಸಾಯಿಸ್ಬಿಡೋಂಥದ್ದಂತೆ ಈ ಬಾತುಕೋಳಿ. ಅದಕ್ಕೆ ಅಕ್ಕ ಬೇಕಾ ನೀವು ತಿಂತೀರಲ್ಲ, ಕಳಿಸ್ತೀನಿ ಅಂದರು. ಸರಿ ಕಳಿಸು ಅಂದ್ಬಿಟ್ಟು ಅಪ್ಪು ಹೋಗಿ ನನ್ನ ತಮ್ಮ ಹೋಗಿ ತೊಗೊಂಬಂದು ನನ್ನ ತಮ್ಮನೂ ಮತ್ತು ನನ್ನ ಹಸ್ಬೆಂಡ್ ಸೇರ್ಕೊಂಡು ಇಬ್ಬರು ಕ್ಲೀನ್ ಮಾಡಿ ಕೊಟ್ಟರು. ಅದರಲ್ಲಿ ನಾನು ಫ್ರೈ ಮಾಡಿದೆ. ಸೊ ಅದು ನಾನು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ರೆಸಿಪಿನ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಬಂದು ಹಿಂದಿನ ದಿವಸದ್ದು
ವಿಡಿಯೋ. ನನ್ನ ಕ್ಲೋಸ್ ಫ್ರೆಂಡ್, ನನ್ನ 5th ಸ್ಟ್ಯಾಂಡರ್ಡಲ್ಲಿ ನನಗೆ ಕ್ಲೋಸ್ ಅಂದರೆ ಕ್ಲೋಸ್ ಫ್ರೆಂಡು. ಇಬ್ಬರು ಕಾಲೇಜಲ್ಲಿ, ಆಮೇಲೆ 10th ಇಬ್ಬರು ಕ್ಲೋಸಾಗಿ ಬೆಳೆದಿದ್ದು. ಕಾಲೇಜಲ್ಲೂ ಅಷ್ಟು ಒಂದೇ ಕಾಲೇಜಲ್ಲೇ ಓದಿದ್ದು. ಸೊ ನನ್ನ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು ಇವಳು, ಚೈಲ್ಡ್ಹುಡ್ ಫ್ರೆಂಡ್. ನಮ್ಮ ಮನೆ ಹತ್ರನೇ ಇದ್ದಿದ್ದು. ಸೊ ಅವಳದು ಮದುವೆ, ಅವಳ ಮದುವೆಗೆ ಹೋಗಿದ್ವಿ, ಅಕ್ಕ ನಾವು ಇಬ್ಬರು ಹೋಗಿದ್ವಿ. ಅಕ್ಕಂಗೆ, ನನ್ನ ಅಕ್ಕಂದಿರಿಗೆಲ್ಲ ಕ್ಲೋಸೇ ಇವಳು. ನಮ್ಮ ಮನೆಯವ್ರಿಗೆ ಫ್ಯಾಮಿಲಿಗೆ ಕ್ಲೋಸು. ಸೊ ನಮ್ಮ ಅಮ್ಮಂಗೆ, ನಮ್ಮ ಪಪ್ಪಗೆ ಎಲ್ಲರಿಗೂ ಅಷ್ಟೇ. ಅವ್ರ ಮದುವೆಗೆ ಹೋಗಿ ನೈಟ್ ಹೋಗಿದ್ವಿ. ಆ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಸೊ ತುಂಬ ಮಳೆಯಲ್ಲೇ ಹೋಗಿದ್ದದ್ದು, ಬರ್ತಾ 11:30 ಆಗೋಗಿತ್ತು. ಸೊ ಸ್ಯಾಟರ್ಡೇ, ಇದು ಸಂಡೇದು ವ್ಲಾಗು. ಸ್ಯಾಟರ್ಡೇ ಮದುವೆಗೆ ಹೋಗಿದ್ದಂಥದ್ದು. ಸೊ ಮದುವೆದು ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದೆ. ಸೊ ಅಷ್ಟೇ. ನಂತರ ಬಾತ್ಕೋಳಿ ಫ್ರೈನ ಮಾಡಿದ್ದೆ. ಸಖತ್ತಾಗಿತ್ತು. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ನಿಮಗೆ ಈ ಒಂದು ರೆಸಿಪಿದು ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಮತ್ತೆ ಯಾವಾಗ ನಾನು ಒಂದ್ಸಲ ಮಾಡಿ ತೋರಿಸ್ತೀನಿ, ಅಥವಾ ನನ್ನ ಶಾರ್ಟ್ ವೀಡಿಯೋದಲ್ಲಿ ನಾನು ರೆಸಿಪಿನ ಯೂಟ್ಯೂಬಲ್ಲೇ ಶಾರ್ಟ್ಸ್ ವೀಡಿಯೋದಲ್ಲಿ. ಸೊ ನೋಡಿ, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ಸಾಕಿರೋಂಥದ್ದು ಬಾತ್ಕೋಳಿ ಅಲ್ವಾ, ಕೆಂಪು ಮಟನ್ನು ಸೂಪರಾಗಿತ್ತು. ರೈಸ್ಗೆ ಆಗಿರ್ಬೋದು ಸಖತ್ತಾಗಿತ್ತು. ನನ್ನ ಮಗಳಿಗೆ ತುಂಬ ಇಷ್ಟ ಆಯಿತು. ಹಾಗೆ ನನ್ನ ತಮ್ಮನೂ ಬೇಡ ಅಂತಿದ್ದ, ತಂಪು ಅದು ತಿನ್ನೋ ಅಂದ್ಬಿಟ್ಟು ಅವನಿಗೂ ತಿನ್ನಿಸ್ದೆ. ಅವನು ಸಖತ್ ಇಷ್ಟಪಟ್ಟ. ನಂಗೆ ಬೇಡ, ನಂಗೆ ಬೇಡ ನೋಡು. ಅಮ್ಮ ನೀನು ಇನ್ನು ಆ ಕಡೆ ಕುಚ್ಚ, ಈ ಕಡೆ ಕುಚ್ಚ ಕಂದ, ಈ ಕಡೆ ಕುಚ್ಚ. ಚೆನ್ನಾಯ್ತಾ? ಏನು ಹೇಳೋದು? ಅಲ್ಲ ತಿಂತಿರೋದು ಏನು ಅನ್ಕೊಂಡಿದ್ದಿ? ಕೋಳಿನ? ಮತ್ತೆ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರಿಗೆಲ್ಲ ಈ ಒಂದು ವಿಡಿಯೋದಲ್ಲಿ ಬೇಜಾರಾಗಿರುತ್ತೋ ಸಾರಿ. ಓಕೆ ಫ್ರೆಂಡ್ಸ್, ತುಂಬ ದಿವಸದ್ದು ವ್ಲಾಗು, ಸಾರಿ ಬೇಜಾರು ಮಾಡ್ಕೊಬೇಡಿ, ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ. ಸೊ ಚಿನ್ಮಯ್ಯನ ನೋಡಿ ಯಾವ ರೀತಿ ತಲೆ ಮಾಡ್ತಿದ್ದಾನೆ, ಊಟ ಮಾಡಿದ್ರೆ ಮರ ತಂದು ಕೊಡೋದು, ಮುಳೆ ಹಾಕೋಕ್ಕೆ ಅಂತೆಲ್ಲ ರೇಗಿಸ್ತಾ ಇದ್ವಿ. ತುಂಬಾ ತುಂಟ, ತುಂಬ ತರಲೆ, ತುಂಬಾ ಖುಷಿಯಾಗುತ್ತೆ ಅವನ್ನ ನೋಡಿಕೊಂಡು. ಟೈಮ್ ಹೋಗೋದೇ ಗೊತ್ತಾಗಲ್ಲ ದಿನಕ್ಕೆ. ನಿಜವಾಗ್ಲೂ ಅವ್ನು ನನ್ನ ಜೊತೆ ಇದ್ದರೆ ಅಷ್ಟು ಖುಷಿಯಾಗಿರ್ತೀನಿ. ಅವನ ಒಂದು ನಗುವಿಂದ ನನಗೇನೇ ಒಂದು ಬೇಜಾರಾಗಿದ್ರು ಅವನೊಂದು ನಗು, ಅವನೊಂದು ತರಲೆ, ಈ ಒಂದಿಂದ ನನ್ನ ನೋವೆಲ್ಲ ಕಳೆಯುತ್ತೆ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಮಕ್ಕಳಿರೋರು ಮನೇಲೆಲ್ಲ ಇದೇ ಥರ ಅಂದ್ಕೊತೀನಿ. ಹೌದು ಅಂದರೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.